ಇವತ್ತು ನಮಗೆಲ್ಲ ಇಲ್ಲ ಭೇಟಿಯಾದಂಥ ಸರ್ಗೆ ಫಸ್ಟ್ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೇ ಇದ್ದಂಥ ಎಳೆಮರೆ ಕಾಯಿ ಥರ ಇರ್ತೇವೆ ನಾವು, ಗೊತ್ತಾಗೋದಿಲ್ಲ. ಜಸ್ಟ್ ಅಲ್ಲೇ B.Ed ಮಾಡ್ಕೊಂಡಿರ್ತೇವೆ, ಇಲ್ಲ ಅಂತಂದಲ್ಲ. ಅದೇ ನಮ್ಮದು ಜೀವನ ಅಂತಂದು ನಾವು ಅಲ್ಲೇ UPSC HSTRಗೆ ಪ್ರಿಪೇರ್ ಆಗ್ತಾ ಒಂದು 4-5 ಸರಿ TETನ ಪಾಸ್ ಆಗಿದ್ದೀವಿ. ಆದರೆ ಇವತ್ತಿಗೂ ಕೂಡ ಜಾಬ್ ಇಲ್ಲ. ಇವಾಗ ನಾವು KSETನ್ನು ಮಾಡಬೇಕು, ಓದಬೇಕು ಅಂತಂದು ನಮಗೆಲ್ಲ ಸ್ಫೂರ್ತಿ ನೀಡಿದ್ದೆ ದಾನಯ್ಯ ಸರ್ ವಿಡಿಯೋಸ್ ಅಂತ ಹೇಳ್ಬೋದು. ಇವರೆಲ್ಲ ವಿಡಿಯೋಸ್ ನೋಡಿ ನಾವು ಕೂಡ ಮಾಡ್ಬೋದು. ಅವ್ರು ಹೇಳಿದ್ವಿ 10 ಪಾಠ ಇರ್ತಾವೆ, ಒಂದು ಪಾಠದಿಂದ 5 ಕ್ವಶನ್ಸ್ ಬರ್ತಾವೆ, ನೀವು ಒಂದೊಂದು ಪಾಠನ ಪರ್ಫೆಕ್ಟಾಗಿ ಓದಿ 5 ಕ್ವಶನ್ದಾಗ ನೀವು ಕ್ರ್ಯಾಕ್ ಮಾಡ್ಬೋದು ಅಂತಂದು ಹೇಳಿದರು. ಇದೇ ರೀತಿಯಾಗಿ ನಾವು ಓದ್ಕೊಳ್ತಾ ಬಂದ್ವಿ. ಮತ್ತು ನಮ್ಮ ಒಂದು ಸಬ್ಜೆಕ್ಟ್ನಲ್ಲಿ ಕೂಡ 100 ಅಂಕದ 100 ಪ್ರಶ್ನೋತ್ತರಗಳು ಇರ್ತವೆ. ಸೊ ಅವನು ಕೂಡ ನಾವು ಓದಿದ್ವಿ. ಇದರಿಂದ ನಮ್ಮದು ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧನೆ ಹೀಗೆ ಸ್ಫೂರ್ತಿ ಆದ ಅಂತಂದು ಈ ಒಂದು ವಿಡಿಯೋದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಏನಂತಂದ್ರೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ಹಾಕಬೇಕು. ಇಲ್ಲಿ ಸತತ ಪ್ರಯತ್ನ ಸಾಧನೆಗೆ ಸ್ಫೂರ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹಾಗೆ ಸುಮ್ಮನೆ ನಮಗೇನು ಏನು ಕೂಡ ಕೊಡೋದಿಲ್ಲ. ಹಾರ್ಡ್ ವರ್ಕು, ಎಫರ್ಟ್ ಮತ್ತು ನಮ್ಮದೊಂದು ವಿಧೇಯತೆ ಇದಿದ್ದಾಗಲೇ ಮಾತ್ರ ಒಂದು ಸಾಧನೆ, ಒಂದು ಸ್ಫೂರ್ತಿ ಅಂತಂದು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ಸುಮಂಗಲ್ ಅವರು 1 ನಿಮಿಷ 2 ಮಾತು ಹೇಳ್ತಾರೆ. ನಂದು MA ಕನ್ನಡ. ನಾನು ಏನು ಅಂದ್ಕೊಂಡಿದ್ದೆ, ನಾನು GPSC ಮಾಡ್ಕೊಂಡ್ರೆ ಆಯಿತು ಅಂತೇಳಿ ನಾನು MA ಮುಗಿದೊಳಗೆ ನಾನು TET ಕ್ಲಿಯರ್ ಆಗಿಬಿಡ್ತು. ಕ್ಲಿಯರ್ ಆದ್ಕೊಳಕ್ಕೆ ನಾನು ಏನು ಮಾಡ್ಕೊಂಡೆ, ಹಿಂಗೆ GPSC ಬರೆದ್ರೆ ಆಯಿತು, ಕನ್ನಡ ಏನಂದ್ರೆ ಲಿಟ್ರೇಚರು ಹೆವಿ ಇರ್ತೈತೆ ಓದೋದು ಅಂತೇಳಿ ನಾನು ಅಂದ್ಕೊಂಡು KSET ನೆಟ್ಟು ಟ್ರೈ ಮಾಡಿದೆ. ಹಾಗೆ ಸುಮ್ಮನೆ ಬಿಟ್ಬಿಟ್ಟೆ. ಆಮೇಲೆ ಇದು ಒಂದು ಅಚಾನಕ್ಕಾಗಿ ಒಂದು ವಿಡಿಯೋ ಬಂತು ಸರ್ದು, ಅದನ್ನು ನೋಡಿದೆ. ಅದರಿಂದ ನಾನು ಒಂದಿಷ್ಟು ಕ್ಲಾಸಸ್ ಅದು ರೆಫರ್ ಮಾಡಿಕೊಂಡು ನಾನು ನೋಟ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಆಮೇಲೆ ನೆಕ್ಸ್ಟ್ ಏನಂದರೆ ಒಂದು ಬುಕ್ ತೊಗೊಂಡು ಅದರಿಂದ ನಾನು ಏನಂದರೆ ನೋಟ್ಸ್ ಮಾಡಲಿಕ್ಕೆ ಇದು ಮಾಡಿಕೊಂಡು ಒಟ್ಟಾಗಿ ಓದಿ ಮತ್ತು 2023 KSETನಲ್ಲಿ ನಂದು ಎಷ್ಟಂದರೆ 600 ರ್ಯಾಂಕಿಂಗ್ ಬಂದು ಕ್ಲಿಯರ್ ಆಗಿದೆ. ಅದಕ್ಕೆಲ್ಲ ಸರ್ ಸ್ಫೂರ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಈಗ ಸುಮಂಗ ನಮ್ಮ ಶಕುಂತಲ ತಂಗಿಯವರು ಒಂದು ನಿಮಿಷ ಮಾತಾಡ್ತಾರೆ. ಸರ್, ನಾನು KSET ಪಾಸ್ ಆಗಕ್ಕೆ ನಮ್ಮ ದಾನಯ್ಯ ವಿಡಿಯೋದ ಕಾರಣ ಅವರೇ ನಮಗೆ ಸ್ಫೂರ್ತಿ ಆಗಿದ್ದಾರೆ. ಇಷ್ಟೇ, ಧನ್ಯವಾದಗಳು. ಈಗ ವಸಂತರ ಕೊನೆಯ ಮಾತು ಕೇಳಿ ನಾವು ಹೋಗ್ಬೋದು ಊರಿಗೆ. ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನದಿಂದ ಇದುವರೆಗೂ ನಮ್ಮ ಪ್ರೈಲಿಪಿ ಬಗ್ಗೆ ಆಗಿರ್ಬೋದು ಎಲ್ಲ ಮತ್ತು ವಿಡಿಯೋಗಳನ್ನು ಏನೇ ಮಾಡಿಕೊಂಡ್ರು ಸರ್, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ. ಪಾಪ ಅಜ್ಜ ಅವರು ಮತ್ತು ಮೇಡಮ್ ಅವರು ಎಲ್ಲರೂ ಬಂದಾರ. ಅವ್ರಿಗೆ ಕೊನೆಯದಾಗಿ ನಾನು ತುಂಬ ಹೃದಯದ ಧನ್ಯವಾದಗಳು. ನಾನು ಯಾವಾಗಲೂ ನಿಮ್ಗೆ ಚಿರಋಣಿ ಅಂತ ಹೇಳಿ ನಿಮ್ಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.